ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರ ಗ್ರಾಮದ ಶ್ರೀ ಮಹಾಲಕ್ಷ್ಮೀ ದೇವಿ ಜಾತ್ರಾ ಮಹೋತ್ಸವವು ದಿನಾಂಕ 11-1-2026 ರಿಂದ 15-1-2026 ಜರುಗಲಿದ್ದು 5 ದಿನಗಳ ಕಾಲ ಮುಂಜಾನೆ ಪಂಚಾಮೃತ ಅಭಿಷೇಕ ಪೂಜೆ ನಡೆಯುವುದು, ರಾತ್ರಿ ಪಲ್ಲಕ್ಕಿ ಸೇವೆ ನಡೆಯುವುದು. ವಿಶೇಷವಾಗಿ ಮಂಗಳವಾರ 13-1-2026 ರಂದು ಮಕರ ಸಂಕ್ರಮಣದ ಪೂರ್ವ ಕಾಲದಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಯನ್ನ ಪಲ್ಲಕ್ಕಿಯಲ್ಲಿ ಕೂರಿಸಿಕೊಂಡು ಪವಿತ್ರ ಕೃಷ್ಣಾ ನದಿಗೆ ಹೋಗಿ ಸ್ನಾನ ಮಾಡಿಕೊಂಡು ಬರುವಾಗ ದೇವಿಯನ್ನ ಬರಮಾಡಿಕೊಳ್ಳಲು ಕಂಡ್ಯಾಳ, ಬಾಸಿಂಗ, ಕುದುರೆ ಕುಣಿತ, ಕರಡಿ, ಹಲಗೆ, ಡೊಳ್ಳು ಮೇಳಗಳೊಂದಿಗೆ ಹಾಗೂ ಹರಕೆಯನ್ನ ಹೊತ್ತುಕೊಂಡು ಭಕ್ತಾದಿಗಳು ಸಿಡಿಮದ್ದು ಸಿಡಿಸಿ ಸೇವೆಯನ್ನ ಮಾಡುತ್ತಾ ದೇವಿಯನ್ನ ಬರಮಾಡಿಕೊಳ್ಳುವುದರ ನಂತರ ಬಯಲಾಟ ನಡೆಯುತ್ತವೆ. ಮರುದಿನ ಗುರುವಾರ ಮುಂಜಾನೆ 5 ಗಂಟೆಗೆ ದೇವಿಯನ್ನ ಕರೆದುಕೊಂಡು ದೇವಸ್ಥಾನಕ್ಕೆ ಹೋಗಿ ಸೇವಾ ಕಾರ್ಯ ನೆರವೇರಿಸುವರು. ಅದೇ ದಿನ 15-1-2025 ರಂದು ಸಾಯಂಕಾಲ 5 ಗಂಟೆಗೆ ಪ್ರಸಿದ್ಧ ಕ್ರೀಡಾಪಟುಗಳಿಂದ ಜಂಗಿ ನಿಕಾಲಿ ಕುಸ್ತಿಗಳು ನಡೆಯುತ್ತವೆ ಎಂದು ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಸುಕ್ಷೇತ್ರ ಮುತ್ತೂರ ಟ್ರಸ್ಟ್ ಕಮಿಟಿ ಅಧ್ಯಕ್ಷರು ಸರ್ವ ಸದಸ್ಯರು ಮಾಧ್ಯಮದವರಿಗೆ ಮಾಹಿತಿ ತಿಳಿಸಿದ್ದಾರೆ. ವರದಿ ಮುತ್ತು ಮಹಿಸವಾಡ್ಗಿ, ಬಾಗಲಕೋಟೆ. ಜಮಖಂಡಿ ತಾಲೂಕಾ ಮುತ್ತೂರು ಗ್ರಾಮದ ಮಹಾಲಕ್ಷ್ಮಿ ದೇವಸ್ಥಾನ ವಿಚಾರವಾಗಿ ನಾಳೆ ಬರಲಿರುವ ಜನವರಿ 14-26 ರಂದು ಮಕರ ಸಂಕ್ರಾಂತಿ ದಿನ ನಮ್ಮ ಮಹಾಲಕ್ಷ್ಮಿ ದೇವಸ್ಥಾನದ ಜಾತ್ರೆ ಪ್ರಾರಂಭ ಆಕತಿ. ಅದಕ್ಕಿಂತ ಮುಂಚಿತವಾಗಿ 11ರಿಂದ 15ರವರೆಗೆ ಪಾಲ್ಕಿ ಉತ್ಸವ ಹಾಗೂ 14ನೇ ತಾರೀಕಿಗೆ ರಾತ್ರಿ ಮಹಾಲಕ್ಷ್ಮಿ ನದಿಗೆ ಹೋಗಿ ಸ್ನಾನ ಮುಗಿಸ್ಕೊಂಡು ಬಂದು ಪಲ್ಲಕ್ಕಿ ಉತ್ಸವ ಆಗುತ್ತೆ. ಹಾಗೂ ಕಂಡಾಳ ಭಾಷಂಗ, ಕುದುರೆ ಕುಣಿತ ಹಾಗೂ ಅನೇಕ ರಾತ್ರಿ ಮನೋರಂಜನೆ, ಕರಡಿ ಮೊದಲಾಯಿಸಿ ಅನೇಕ ಕಾರ್ಯಕ್ರಮಗಳು ನೆರವೇರುತ್ತವೆ. ಮುಂಜಾನೆ ಮತ್ತು ಪೂಜೆ ಆಗಿ ಗಿಶಿಯಲ್ಲಿ ಕರಡಿ ಮದಾಲಿಸಿಗಳು ನಡೀತವೆ. ಮಧ್ಯಾಹ್ನ 3 ಗಂಟೆಗೆ ಕರಡಿ ಮದಾಲಿಸಿಗಳು ಮುಗಿದ ಬಳಿಕ ಸಂಜೆ 4 ಗಂಟೆಗೆ ಜಂಗಿ ನಿಕಾಲಿ ಕುಸ್ತಿಗಳು ನೆರವೇರುತ್ತವೆ. ಮುಂದೆ ರಾತ್ರಿ ಸಂಗೀತ ಸೇವೆ ಇರುತ್ತದೆ. 15ನೇ ತಾರೀಕಿಗೆ ಮುಂಜಾನೆ 6ರವರೆಗೆ ಸಂಗೀತ ಸೇವೆ ಇರುತ್ತದೆ. ಈ ಪ್ರಕಾರ ಪ್ರತಿ ವರ್ಷ ಜಾತ್ರೆ ಭಾಳ ಸುಗಮವಾಗಿ ಅನೇಕ ಭಕ್ತರು ಮಹಾರಾಷ್ಟ್ರ, ಆಂಧ್ರ, ಗೋವಾ ಅನೇಕ ರಾಜ್ಯಗಳಿಂದ ಲಕ್ಷಾಂತರ ಜನ ಭಕ್ತರು ಬಂದರೂ ಸಹಿತ ಎಲ್ಲ ನಮ್ಮ ಜಾತ್ರಾ ಟ್ರಸ್ಟ್ ಕಮಿಟಿ ವತಿಯಿಂದ ಹಾಗೂ ಮುತ್ತೂರು ಗ್ರಾಮದ ಪಂಚಾಯಿತಿ ವತಿಯಿಂದ ಎಲ್ಲ ನಾವು ಸೌಕರ್ಯಗಳನ್ನು ಇಲ್ಲಿ ನೆರವೇರಿಸುತ್ತೇವೆ. ಮತ್ತು ಯಾವುದೇ ಥರದ ಇಲ್ಲಿ ಜಾತಿ ಮತ ಯಾವುದೇ ಥರದ್ದು ಈ ಜಾತ್ರೆಯಲ್ಲಿ ಇರುವುದಿಲ್ಲ. ಆದಷ್ಟು ಇಲ್ಲಿಯೂ ಸಹಿತ ಯಾರಿಗೂ ತೊಂದರೆ ಆಗದಂತೆ ನೋಡಿಕೊಳ್ಳೋದು